ಬಹಳ ಪ್ರೀತಿ ಮಾಡುವ ತಂದೆಯೇ ಅಪ್ಪ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ, ಇದುವರೆಗೂ ನಿಮ್ಮನ್ನು ಕರ್ತನೆ ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಅಪ್ಪ. ಓ ಪ್ರೇಸ್ ಯು ಡ್ಯಾಡ್ ಜೀಸಸ್, ಹಲ್ಲೆಲೂಯಾ. ನಿಮ್ಮನ್ನು ಸ್ತೋತ್ರಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ ಅಪ್ಪ. ಸರ್ವಶಕ್ತನಾದ ಕರ್ತನೆ ಅಪ್ಪ, ಎಷ್ಟು ಒಳ್ಳೆಯ ತಂದೆಯಾಗಿ ನಮಗೆಲ್ಲ ದಯ ಪಾಲಿಸುವ ಕರ್ತನಾಗಿದ್ದೀರಾ ರಾಜನೇ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ. ಕಳೆದ ದಿನಗಳೆಲ್ಲ ಅಪ್ಪ ಕಣ್ಮಣಿ ಹಾಗೆ ಕರ್ತನೆ ನಮ್ಮನ್ನೆಲ್ಲ ಕಾಯ್ದು ಕಾಪಾಡಿ ಇದುವರೆಗೂ ನಡೆಸಿ ಬಂದ ಅಪ್ಪ ನಿಮ್ಮ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಹೌದಪ್ಪ, ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ನಮ್ಮನೊಂದಿಗೆ ಮಾತನಾಡಿ ರಾಜನೇ. ಹೌದಪ್ಪ, ನಿಮ್ಮ ಮಹಿಮೆ ತುಂಬಿರುವ ಈ ಸ್ಥಳದಲ್ಲಿ ಕರ್ತನೆ ನಿಮ್ಮ ವಾಕ್ಯ ಬರಲಿ ರಾಜನೇ. ನಿಮ್ಮ ವಾಕ್ಯ ನೀತಿಯಾಗಿ ಬರಲಿ, ನಿಮ್ಮ ವಾಕ್ಯ ಸತ್ಯವಾಗಿ ಬರಲಿ ಕರ್ತನೆ. ನಿಮ್ಮ ವಾಕ್ಯದಲ್ಲಿರುವ ಸಾರಾಂಶವನ್ನು ಅಪ್ಪ ನಾವು ಉರಿದುಕೊಳ್ಳುವ ಜನರಾಗಿ ಕರ್ತನೆ ಅಪ್ಪ. ಎಸ್ ಲಾರ್ಡ್ ಆಫ್ ಫಾದರ್ ಅಪ್ಪ, ಸ್ತೋತ್ರ ರಾಜನೇ ಅಪ್ಪ. ವಾಕ್ಯವಲ್ಲಿರುವ ಸತ್ಯವನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಅಪ್ಪ ಓ ರಾಜನೇ ನೀವು ನಡೆಸಬೇಕಂತ ಬೇಡುತ್ತೇನೆ ರಾಜನೇ. ಹೌದಪ್ಪ, ಕೇಳುವ ಕಿವಿಗಳನ್ನು ಸರ್ಕಮ್ಸೈಸ್ ಮಾಡಿ ಆಂಟ ಕರ್ತನೆ. ಹೌದಪ್ಪ, ಹೃದಯವನ್ನು ಸರ್ಕಮ್ಸೈಸ್ ಮಾಡಿ ಕರ್ತನೆ. ಹೌದಪ್ಪ, ನಿಮ್ಮ ವಾಕ್ಯ ಬರುವಾಗ ಓ ಅಪ್ಪ ಸ್ತೋತ್ರ, ಒಳ್ಳೆಯ ನೆಲವಾಗಿ ಬೀಜವನ್ನು ಹಿಡಿದುಕೊಂಡು ಕರ್ತನೆ ಅಪ್ಪ ಫಲ ಕೊಡುವ ಜನರಾಗಿ ಅಪ್ಪ ನಮ್ಮನ್ನೆಲ್ಲ ನೀವು ಮಾರ್ಪಡಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ ಸ್ತೋತ್ರ ರಾಜನೇ ಅಪ್ಪ, ನಮ್ಮನ್ನೆಲ್ಲ ಕರ್ತನೆ ಅಪ್ಪ ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜನೇ. ಹೌದಪ್ಪ ಕರ್ತನೆ, ನೀವು ಕರ್ತನೆ ನಮ್ಮನ್ನು ನಡೆಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ವಾಕ್ಯವನ್ನು ಸಾರುವ ನಿಮ್ಮ ಮಗನನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ ರಾಜನೇ. ನೀವು ಮಾತಾಡಿ ಕರ್ತನೆ. ಹೌದಪ್ಪ ಅಪ್ಪ, ಮಾಂಸವಲ್ಲ ರಾಜನೇ, ಆತ್ಮದಿಂದ ಕರ್ತನೆ ಅಪ್ಪ. ಓ ಕರ್ತನೆ ಅಪ್ಪ ಸ್ತೋತ್ರ ರಾಜನೇ, ನೀವು ಪ್ರಕಟಣೆ ಮಾಡಿ ಕರ್ತನೆ. ಹೌದಪ್ಪ, ನಿಮ್ಮ ವಾಕ್ಯ ಬರುವಾಗ ಓ ರಾಬಾ ಶಾದಾಲ ರೀಬಾ ಬಾಬಾ ಬಿಡುಗಡೆ ಉಂಟಾಗಲಿ ಯೇಸುವನ ನಾಮದಲ್ಲಿ. ಎಲ್ಲ ಶೈತಾನ ಕ್ರಿಯೆಗಳು ಲಯವಾಗಲಿ ಯೇಸುವನ ನಾಮದಲ್ಲಿ ಕರ್ತನೆ. ಹೌದಪ್ಪ, ಓ ಕರ್ತನೆ, ಬಂದಿರುವ ಜನಕ್ಕೆ ಒಂದು ಬಿಡುಗಡೆಯನ್ನು, ಒಂದು ಸ್ವಾತಂತ್ರ್ಯನ್ನು ಕರ್ತನೆ ಅಪ್ಪ ನೀವು ತಂದು ಕೊಟ್ಟು ಅಪ್ಪ ನೀವು ಕಾಯ್ದು ಕಾಪಾಡಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಬಂದಿರುವ ಒಬ್ಬೊಬ್ಬ ಮಕ್ಕಳನ್ನು, ನಿಮ್ಮ ಮಕ್ಕಳು ಕರ್ತನೆ, ನಿಮ್ಮ ನಾಮವನ್ನು ಅರಿದಿರುವ ಮಕ್ಕಳನ್ನು ಅಪ್ಪ ನೀವು ಕೈ ಬಿಡದೆ ದೇವರಾಗಿದ್ದೀರಾ ರಾಜನೇ. ಹೌದಪ್ಪ, ಒಬ್ಬೊಬ್ಬರನ್ನು ಕರ್ತನೆ ನಿಮ್ಮ ಆಶೀರ್ವಾದದಿಂದ ತುಂಬಿಸಬೇಕಂತ ಬೇಡುತ್ತೇನೆ ರಾಜನೇ. ಕೊರತೆಗಳೆಲ್ಲ ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಪರಿಪೂರ್ಣ ಆಶೀರ್ವಾದ ಒಬ್ಬೊಬ್ಬರ ಅಪ್ಪ ತಲೆ ಮೇಲೆ ಬಂದು ಈ ಕ್ಷಣವೇ ಅಪ್ಪ ಸುರಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಪವಿತ್ರಾತ್ಮನೇ ನೀವು ಸುರಿಸಿ ಕರ್ತನೆ. ಹೌದಪ್ಪ ಅಪ್ಪ ಸ್ತೋತ್ರ, ಅಭಿಷೇಕವನ್ನು ಆಶೀರ್ವಾದವನ್ನು ಅಪ್ಪ ಹೊಂದುವ ಜನರಾಗಿ ಅಪ್ಪ ಎಲ್ಲರನ್ನೂ ನೀವು ಆಶೀರ್ವದಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ ಸ್ತೋತ್ರ ರಾಜನೇ. ಅಪ್ಪ, ಪಾಸ್ಟರ್ಗಾಗಿ, ಪಾಸ್ಟರ್ ಅಮ್ಮನಿಗೋಸ್ಕರ ಅಪ್ಪ, ಪಾಸ್ಟರ್ ಕುಟುಂಬ ಮಕ್ಕಳಿಗೋಸ್ಕರ ಅಪ್ಪ ಪ್ರಾರ್ಥಿಸುತ್ತೇವೆ. ಅವರು ಮಾಡುವ ಸೇವೆಯನ್ನು ದೇವರ ಅಂಗೀಕರಿಸಿ ಅಪ್ಪ ಅದಕ್ಕೆ ಕರ್ತನೆ ಘನತೆಯನ್ನು ನೀವು ತಂದು ಅಪ್ಪ ಓ ರಾಜನೇ, ಓ ಜೀಸಸ್ ಲಾರ್ಡ್ ಅಪ್ಪ ಸ್ತೋತ್ರ ರಾಜನೇ, ನೀವು ಅಪ್ಪ ಅವರನ್ನು ಅಪ್ಪ ಘನತೆಯನ್ನು ಕೊಟ್ಟು ಅಪ್ಪ ಅವರನ್ನು ಕಾಯ್ದು ಕಾಪಾಡಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಅವರಿಗೆ ಏನೇನು ಕರ್ತನೆ ಅಪ್ಪ ಹಣಕಾಸು ಕರ್ತನೆ ಎಲ್ಲ ಒದಗಿಸಿ ಕರ್ತನೆ ನೀವು ಕೊಡಬೇಕಂತ ಬೇಡುತ್ತೇನೆ ರಾಜನೇ. ಅವರು ಮಾಡುವ ಈ ಅಪ್ಪ ಸ್ತೋತ್ರರ ಸೇವೆಯಲ್ಲಿ ದೇವರ ಚಿತ್ತ, ದೇವರ ಮಹಿಮೆ ಅಪ್ಪ ತುಂಬಬೇಕಂತ ಬೇಡುತ್ತೇನೆ ರಾಜನೇ. ನಿಮ್ಮ ಚಿತ್ತವನ್ನು ಮಾಡುವ ಜನರಾಗಿ ಅಪ್ಪ ನಿಮ್ಮ ನಾಮವನ್ನು, ನಿಮ್ಮ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟುವ ಜನರಾಗಿ ಅಪ್ಪ ಇನ್ನು ಅಭಿಷೇಕದಿಂದ ಅಪ್ಪ ನಿಮ್ಮ ಕರ್ತನೆ ಓ ಅಪ್ಪ ನಿಮ್ಮ ಬಲದಿಂದ ಅವರನ್ನು ತುಂಬಿಸಿ ನಡೆಸಬೇಕಂತ ಬೇಡುತ್ತೇನೆ. ಅಪ್ಪ, ನಿಮ್ಮ ವರಗಳನ್ನು ಅಪ್ಪ ನಿಮ್ಮ ಫಲಗಳನ್ನು ಅಪ್ಪ ಅಧಿಕವಾಗಿ ಅವರ ಮೇಲೆ ಸುರಿಸಬೇಕಂತ ಬೇಡುತ್ತೇನೆ ರಾಜನೇ. ನೀವು ಹಂಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಇನ್ನೊಂದು ಸಮಯ ವಾಕ್ಯಗಾಗಿ ನಿಮ್ಮ ಕರದಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಅಪ್ಪ ನಾವು ಬೇಡಿ ಹೊಂದುತ್ತೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ಗಾಡ್ ಜೀಸಸ್. ಹಲ್ಲೆಲೂಯಾ. ಬೈಬಲ್ ಇರೋರಲ್ಲ ಬೈಬಲ್ ಓಪನ್ ಮಾಡ್ಕೊಳ್ಳಿ. ಓದಕ್ ಬರೋರಲ್ಲ ಓಪನ್ ಮಾಡಿ. ಇಬ್ರಿಯರ 12:22 ವಚನ. ಪರಲೋಕದ ಯೆರೂಸಲೇಮಿಗೂ ಆತ್ಮಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ
ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಹಲ್ಲೆಲೂಯಾ. ಇದು ಇವತ್ತು ಮೆಸೇಜ್ದು ಟಾಪಿಕ್ ಇಲ್ಲ, ಮೆಸೇಜ್ ಬೇರೆ. ಆದರೆ ದೇವ್ರು ನನ್ನ ಹತ್ರ ಹೇಳಿದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ, 22ನೇ ವಚನ, ಚಿಯೋನ್ ಪರ್ವತಕ್ಕೂ. ಹಲ್ಲೆಲೂಯಾ. ಆ ಕಾಲದಲ್ಲಿ ಮೋಸೆ ಬಂದು ಆ ಪರ್ವತಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ರಂತೆ. ಆಮೇಲೆ ಹಲ್ಲೆಲೂಯಾ. ನಾವು ದೇವರನ್ನ ದರ್ಶನ ಮಾಡ್ಕೊಂಡ್ ಬರುವಾಗ ದೇವರ ಪ್ರಸನ್ನತೆ ಆ ಸಮಯದಲ್ಲಿ ಆ ಪರ್ವತದಲ್ಲಿ ಇಳಿಬೇಕಾದ್ರೆ ಅನೀತಿವಂತರು, ಅಶುದ್ಧವಂತರು ಅದನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾರೋ ಕೂಡ ಅದ ಹತ್ರ ಬರೋದಕ್ಕೆ ಸಾಧ್ಯವಿಲ್ಲ. ಏನಂತಂದ್ರೆ ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ, ಇವರು ಆ ಪರ್ವತದ ಬಳಿ ಬಂದ್ರೆ ಇವರು ಸತ್ತು ಹೋಗ್ತಾರೆ, ಸುಟ್ಟು ಹಾಕಲ್ಪಡ್ತದೆ ಅಂತ ಹೇಳ್ತಾರೆ. ದೇವರ ಪ್ರಸನ್ನತೆ ಭಯಂಕರವಾದದ್ದು, ದೇವರ ಮಹಿಮೆ ಭಯಂಕರವಾದದ್ದು. ದೇವರನ್ನು ಪರಿಶುದ್ಧವಿಲ್ಲದೆ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆತನನ್ನು ಕಾಣಬೇಕಾದರೆ ನಮ್ಮ ಹಳೆಯ ಪಾಪಗಳು ಎಲ್ಲ, ಹಳೆಯ ಮನುಷ್ಯನ ಸ್ವಭಾವಗಳು ಎಲ್ಲ ಸತ್ತು ಹೋಗ್ಬೇಕು. ಈ ದಿನದಲ್ಲಿ ಕೂಡ ನಾವು ಪರಿಶುದ್ಧ ಜನರಾಗಿ ಎಲ್ಲಿ ಬಂದಿದ್ದೀವಿ? ದೇವರ ಪ್ರಸನ್ನತೆ ಒಳಗೆ. ಈ ಸಭೆಯ ಒಂದು ಕಟ್ಟಡ ಅಷ್ಟೇ, ಆದ್ರೆ ನಾವು ನಮ್ಮ ಹೃದಯವನ್ನು ಅಲ್ಲಿ ತಗೊಂಡ್ಬಂದಿದೀವಲ್ವಾ? ಆರಾಧನೆ ವೇಳೆಯಲ್ಲಿ ನಮ್ಮ ಹೃದಯ ಪೂರ್ವಕವಾಗಿ ದೇವರನ್ನ ಆರಾಧಿಸ್ತೀವಲ್ವಾ? ನಾವು ಪರಿಶುದ್ಧ ಜನಗಳಾಗಿ ಇಲ್ಲಿ ನಿಂತಿದೀವಲ್ವಾ? ಅವಾಗ ದೇವರ ಮಹಿಮೆ ಏನ್ ಹೇಳ್ತದೆ ನೋಡಿ ವಾಕ್ಯ, ಜೀವ ಸ್ವರೂಪವಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮ್. ಪರಲೋಕದ ಯೆರೂಸಲೇಮ್, ಯೆರೂಸಲೇಮ್ ಅಂದ್ರೆ ದೇವರ ಪ್ರಸನ್ನತೆ, ದ ಪ್ರೆಸೆನ್ಸ್ ಆಫ್ ಗಾಡ್ ಇಂಗ್ಲಿಷ್ ಅಲ್ಲಿ. ದೇವರ ಪ್ರಸನ್ನತೆಯಲ್ಲಿ ನಾವು ಕಾದಿರುವವರಾಗಿ, ಹಲ್ಲೆಲೂಯಾ, ದೇವರ ಪ್ರಸನ್ನತೆಯಲ್ಲಿ ನಾವು ಕಾಯ್ಕೊಂಡಿರ್ತೀವಿ, ಮನೆಯಲ್ಲೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ನೀವೇನ್ ಮಾಡ್ತಿದ್ದೀರಾ? ಆ ಯೆರೂಸಲೇಮ್ ಆಗಿ ನೀವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರ ಪ್ರಸನ್ನತೆ ನಿಮ್ಮನ್ನ ಆವರಿಸಿಕೊಳ್ತದೆ. ಹಲ್ಲೆಲೂಯಾ. ಅಲ್ಲಿಂದ ನೀವು ದೇವದೂತರ ಜೊತೆ ಹೊರಗಡೆ ಹೋಗ್ತೀರಾ. ಈ ಸ್ಥಳದಲ್ಲಿ, ಈ ಸಭೆಯಲ್ಲಿ ಕೂಡ ನಾನು 2006ನೇ ಇಸವಿಯಲ್ಲಿ ಬಂದಾಗ ದೇವರ ಮಹಿಮೆಯಲ್ಲಿ ಕಂಡೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸಿದೆ, ಅವರ ಸಮಾಧಾನವನ್ನು ಅನುಭವಿಸಿದೆ. ಒಂದು ಸ್ಥಳದಲ್ಲೇ ದೇವರು ಏನೆಲ್ಲ ನೇಮಿಸ್ತಾರೋ ಆ ಸ್ಥಳದಿಂದ ಆ ಆಶೀರ್ವಾದ ಉಕ್ಕಿಸಿ ದೇವರು ಅದರ ಮೂಲಕ ಮಹಿಮೆ ಹೊಂದ್ಕೊಳ್ತಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ, ನೀವು ಯೆರೂಸಲೇಮಿಗೂ ಎನ್ನಿಸಲಾದ ದೂತ ಗಣಗಳ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಸಾರ್ವತ್ರಿಕ ಸಂಘಕ್ಕೂ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಇಲ್ಲಿ ನೋಡಿ, ಹೊಸ ಒಡಂಬಡಿಕೆಯ ಮಧ್ಯಸ್ಥರು ಯಾರು? ಯೇಸು ಸ್ವಾಮಿ. ಹೇಳಿ, ಯೇಸು ಸ್ವಾಮಿ. ಹೊಸ ಒಡಂಬಡಿಕೆಯ ಮಧ್ಯಸ್ಥರು ಯೇಸು ಸ್ವಾಮಿ. ಆಗ ಹೆಬೇಲಿನ ರಕ್ತ ದೇವರ ಹತ್ರ ಹೋಗಿ ಮಾತನಾಡಿತು. ಕಾಯಿನ ಹೆಬೇಲನ್ನು ಕೊಂದಾಗ ಹೆಬೇಲಿನ ರಕ್ತ ಮಾತನಾಡಿತು. ಅದಕ್ಕೆ ರಕ್ತಕ್ಕೆ ಜೀವ ಉಂಟು. ಆದ್ರೆ ಇವಾಗ ಹೊಸ ಒಡಂಬಡಿಕೆ ಮಧ್ಯಸ್ಥರಾದ ಯೇಸು ಸ್ವಾಮಿಯ ರಕ್ತ ನಮಗಾಗಿ ಅನುದಿನವೂ ಮಾತನಾಡ್ತದೆ. ಆಮೆನ್, ಹಲ್ಲೆಲೂಯಾ. ಪ್ರತಿನಿತ್ಯವೂ ನಾವು ಪಾಪದೊಳಗಾಗಲಿ ಯಾವುದೇ ಶಾಪದೊಳಗಾಗಲಿ ಯೇಸುವಿನ ನಾವು ನಂಬಿದ ಸಮಯದಿಂದ ಅವರ ರಕ್ತ ನಮಗಾಗಿ ಮಾತನಾಡ್ತದೆ. ಆಮೇನ್. ನೀವು ಎಷ್ಟು ಪಾಪ ಮಾಡಿದ್ರು ಕೂಡ ಅದನ್ನು ಬಿಟ್ಟು ದೂರ ಬರಬೇಕಂತ ಹೇಳಿ ದೇವರು ನಿಮಗಾಗಿ, ಯೇಸು ಸ್ವಾಮಿ ನಿಮಗಾಗಿ ಮಧ್ಯಸ್ಥರಾಗಿ ನಿಂತಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಸೊ ನಾವು ಯಾವತ್ತಷ್ಟೇ ಆ ಸಿಯೋನ್ ಪರ್ವತದ ಮಹಿಮೆಯನ್ನು ಹೊಂದಿಕೊಂಡವರಾಗಿ ನಡೆಯಬೇಕೆಂದು ದೇವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದೆ ನಾನು. ನಮ್ಮ ಪಾಸ್ಟರ್ ಮುಖದಲ್ಲಿ ಹೇಗೆ ದೇವರ ಪ್ರಸನ್ನತೆಯಲ್ಲಿ ಕಾಯ್ತಾರೋ ಜನ ಅಂದ್ರೆ, ಮೋಸೆಗೆ, ಇದು ಉದಾಹರಣೆಗೆ ಬೈಬಲ್ನಿಂದ ತಗೊಂಡ್ರೆ, ಮೋಸೆಯ ಮುಖ ಅಷ್ಟು ಮಹಿಮೆಯಿಂದ ತುಂಬಲ್ಪಟ್ಟಿತ್ತು. ಅವಾಗ ಏನಾಯ್ತಂದ್ರೆ ಸಹ ಇಸ್ರೇಲ್ ಜನ ಆ ಮಹಿಮೆನ ನೋಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅವಾಗ ಏನ್ ಮಾಡಿದ್ರು? ಮುಖಕ್ಕೆ ಒಂದು ಮುಖವಾಡ ಹಾಕಿದ್ರು, ಬಟ್ಟೆ ಮೂಲಕ. ಮುಖವಾಡ ಓಕೆ, ಆ ತರ ಒಂದು ಮುಖವಾಡ ಹಾಕಿದ್ರು. ಯಾಕಂದ್ರೆ ನಾವು ದೇವರು ನಮ್ಮನ್ನು ಆರಿಸಲ್ಪಟ್ಟ ಯಾಜಕರು. ಹಲ್ಲೆಲೂಯಾ.
ಎಷ್ಟು ಜನ ನಂಬ್ತೀರಾ? ನಾವು ಯಾರು? ಯಾಜಕರು, ರಾಜವಂಶದವರು, ಆಮೇನ್, ಪರಿಶುದ್ಧ ಕೂಟವಾದವರು. ಹಲ್ಲೆಲೂಯ. ಪರಿಶುದ್ಧ ಕೂಟವಾದವರು, ಯಾಜಕರು. ದೇವರು ನಮ್ಮನ್ನು ಆ ಸ್ಥಾನದಲ್ಲೇ ಇಟ್ಟಿದ್ದಾರೆ. ಆಮೇನ್. ಓಕೆ, ಇಷ್ಟು ಸತ್ಯವನ್ನು ನಾವು ಯಾವತ್ತೂ ಜ್ಞಾಪಕ ಇಟ್ಕೊಬೇಕು ಮೈಂಡಲ್ಲಿ. ನಮ್ಮನ್ನ ಸೈತಾನ್ ಏನ್ ಮಾಡ್ತಾನೆ? ನಾವು ಪ್ರಾರ್ಥನೆ ಮಾಡಿದಾಗ, ಸೋತು ಹೋದಾಗ, ಏನೋ ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ ಆದ್ರೆ ಅದಕ್ಕೆ ಜವಾಬ್ ಬಂದಿಲ್ಲ, ನನ್ನ ವಿಶ್ವಾಸ ಯಾವುದೋ ಒಂದು ಸಾಲವಾಗ್ಲಿ ಭಾರವಾಗ್ಲಿ, ಆ ಸಮಯದಲ್ಲಿ ನಮ್ಮ ವಿಶ್ವಾಸ ಕುಗ್ಗಿ ಹೋಗಬಾರದು. ಆಗ ನಾವು ಈ ವಾಕ್ಯಗಳನ್ನೆಲ್ಲ ನಾವು ಜ್ಞಾಪಿಸ್ಕೋಬೇಕು. ದೇವರ ಮಹಿಮೆ ನನ್ನಲ್ಲಿದೆ, ದೇವರ ಪ್ರಸನ್ನತೆ ನನ್ನೊಡನೆ ಇದೆ. ಆಯ್ತಾ? ನಾವು ಯಾಜಕರಾಗಿ ನಿಂತಿದ್ದೀವಿ, ಯಾಜಕರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಪ್ರಧಾನ ಯಾಜಕರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರಧಾನ ಯಾಜಕ ಯೇಸು ಸ್ವಾಮಿ, ನಮ್ಮ ಮಧ್ಯಸ್ಥರು ಯೇಸು ಸ್ವಾಮಿ. ಆತನ ಮೂಲಕ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಕೂಡ ಅಭಿಷೇಕ ಮಾಡಿ ನಮ್ಮನ್ನ ನಡೆಸಿಕೊಡುವಂತರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ನಮಗೆ ಎಲ್ರಿಗೂ ಆಲೋಚನೆ ಕೊಡುವ ಹಾಗೆ ಇನ್ನು ಅಧಿಕವಾದ ಅಭಿಷೇಕ ಕೊಟ್ಟು ನಮ್ಮ ಪಾಸ್ಟರ್ನ ಇಲ್ಲಿ ಇಟ್ಟಿರ್ತಾರೆ. ಆಯ್ತಾ? ಅವರು ದೇವರ ಪ್ರಸನ್ನತೆಯಲ್ಲೇ ಅವರು ಆ ಮಹಿಮೆಯಲ್ಲಿ ಕಾದಿರುವ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆ ಅದ್ಭುತ ನಡೀತದೆ. ನೀವು ಕೂಡ ಏನ್ ಮಾಡಬೇಕು? ಲೋಕದಲ್ಲಿ ಅಳಿದು ಹೋಗುವ ಆತ್ಮಗಳು, ಏನೋ ಬೇರೆ ದಾರಿಯಲ್ಲಿ ಹೋಗ್ತಾ ಇರುವ ಆತ್ಮಗಳಿಗೆ ನೀವು ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ದೇವರ ಕಡೆಗೆ ಬರ್ತಾರೆ. ಅದಕ್ಕೆ ದೇವರು ನಮ್ಮನ್ನ ನೇಮಿಸಿಟ್ಟಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ಪ್ರತಿಯೊಬ್ರು ನೀವು ಸಣ್ಣ ಪುಟ್ಟ ಸೇವೆ ಮಾಡ್ತಾನೆ ಇದ್ದೀರಾ, ಆದ್ರೆ ಆ ಸೇವೆ ಹೆಚ್ಚಾಗಬೇಕು. ಹಲ್ಲೆಲೂಯ. ಆ ಸೇವೆ ಹೆಚ್ಚಾಗಬೇಕು. ಆಮೇನ್. ಓಕೆ, ಈ ದಿನದಲ್ಲಿ ಎಷ್ಟು ಜನಕ್ಕೆ ದಾವೀದ ರಾಜನ ಬಗ್ಗೆ ಗೊತ್ತು? ದಾವೀದ ರಾಜ, ಕೈ ತೋರಿಸಿ ನೋಡೋಣ. ದಾವೀದ ರಾಜ, ನಿಮ್ ಪಾಸ್ಟರ್ ತುಂಬಾ ಸಲ ಹೇಳಿ, ಆ ವಾಕ್ಯಗಳನ್ನೆಲ್ಲ ಹೇಳಿ ದಾವೀದ ರಾಜ ಬಗ್ಗೆ ಹೇಳಿರ್ತಾರೆ. ಈ ದಿನದಲ್ಲಿ 1 ಸಾಮುವೇಲನು 30ನೇ ಅಧ್ಯಾಯದಲ್ಲಿ ದಾವೀದನ ಕುರಿತು ನಾವು ನೋಡೋಣ. ದಾವೀದ ರಾಜನ ಕುರಿತು ಅನೇಕ ಕಾರ್ಯಗಳನ್ನ ನಾವು ನೋಡೋಣ. ಅದರಲ್ಲಿ ಈ ಅಧ್ಯಾಯವನ್ನು 1 ಸಾಮುವೇಲನು 30ನೇ ಅಧ್ಯಾಯ ಓಪನ್ ಮಾಡಿ. ಈ ದಿನದ ವಾಕ್ಯದ ಟಾಪಿಕ್ ಏನಂದ್ರೆ, ದಾವೀದನು ದೇವರ ಬಳಿ ಕೇಳಿದನು. ದಾವೀದನು ದೇವರ ಬಳಿ ಕೇಳಿದನು. ಹಲ್ಲೆಲೂಯ. ದಾವೀದನ ಹೆಸರಿನ ಅರ್ಥ ಗೊತ್ತಾ ನಿಮಗೆ? ಬಿಲವರ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತದೆ. ದಾವೀದನೆಂದರೆ ಪ್ರಿಯವಾದವನು, ಪ್ರೀತಿಯುಳ್ಳವನು, ದೇವರು ಪ್ರೀತಿ ಮಾಡುವಂತ ಮನುಷ್ಯನ ಅಂತ ಆ ಹೆಸರಿನ ಅರ್ಥ. ಹಲ್ಲೆಲೂಯ. ಹಲ್ಲೆಲೂಯ. ಓಕೆ, ತಗೊಂಡ್ರ? 30ನೇ ಅಧ್ಯಾಯ ನಾವು 1ರಿಂದ 8ವರೆಗೂ ಓದೋಣ. ದಾವೀದನು ಅವನ ಜನರು 3ನೆಯ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲಾ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದರು. ಆದರೆ ಯಾರನ್ನೂ ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸರಿಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ 2 ಹೆಂಡತಿಯರಾದ ಇಸ್ರೇಲಿನವಳಾದ ಅಹೀನೋಹಮಳು, ಕರ್ಮೇಲನಾದ ನಾಹೋಬನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದಳು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕೊಂದಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ. ಇಲ್ಲಿ ನೋಡಿ, ದಾವೀದ ರಾಜನು ದೇವರಿಂದ ಅಭಿಷೇಕ ಮಾಡಲ್ಪಟ್ಟ ಒಂದು ರಾಜನಾಗಿದ್ದರು. ಹಲ್ಲೆಲೂಯಾ. ಅಭಿಷೇಕ ಮಾಡಲ್ಪಟ್ಟ ಆ ಇಸ್ರೇಲನನ್ನು
ಇಸ್ರೇಲ್ನ ಆಳ್ವಿಕೆ ಮಾಡುವಂತ ರಾಜನಾಗಿದ್ರು. ಹಲ್ಲೆಲೂಯಾ. ಅವರು ಯೌವನ ವಯಸ್ಸಿನಲ್ಲಿ ಯೌವನಸ್ಥರ ಆಗಿದ್ದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಕುರಿಗಳನ್ನ ಮೇಯಿಸ್ತಾ ಇದ್ರು. ದಾವೀದನ ಹುಟ್ಟಿದ ಕಾರ್ಯ ಹೇಗೆಂದರೆ ಅವರು ಬೇಡದಂತ ಮಗನಾಗಿದ್ರು. ಇಲ್ಲಿ ಗಮನಿಸಿ ಮಕ್ಕಳು ತೊಂದರೆ ಮಾಡ್ತಾ ಇದ್ರೆ ಅಲ್ಲಿ ಹೊರಗಡೆ ಕಳಿಸಿ, ಇಲ್ಲೊಂದು ಸೈಲೆಂಟ್ ಆಗಿರಿ. ನಾನು ಸ್ವಲ್ಪ ದಾವೀದನ ಬಗ್ಗೆ ನಿಮಗೆ ಚಿತ್ರಿಸ್ತೀನಿ, ಅವರ ಹಿಂದೆ ಇರೋ ಕಾರ್ಯಗಳನ್ನ ನಿಮ್ಗೆ ಹೇಳ್ತೀನಿ, ಆವಾಗ ಈ ವಾಕ್ಯದ ಸಾರಾಂಶವನ್ನು ನಿಮಗೆ ಸಿಗ್ತದೆ. ಹಲ್ಲೆಲೂಯಾ. ಇಲ್ಲಿ ಜಿಕ್ಲಾಗ್ ಅನ್ನೋ ಪಟ್ಟಣದಲ್ಲಿ ದಾವೀದ ಕುಟುಂಬಸ್ಥರೆಲ್ಲ ಇದ್ರು. ದಾವೀದ ಜೊತೆ ಇದ್ದ ಸೈನಿಕರು ಅವರನ್ನು ಎಲ್ಲೋ ಹೋಗಿದ್ರು. ಎಲ್ಲೋ ಹೋಗಿದ್ರು? ಬಂದು ಕಾಡಿನಲ್ಲಿ ಕುರಿ ಎಲ್ಲ ಮೇಯಿಸ್ತಾ ಇದ್ರು. ಜೆಸ್ಸಿ ಎನ್ನುವ ತಂದೆಗಾದೆ ಅವ್ರ ಮಗನಾಗಿದ್ರು. ಆಗ ದಾವೀದ ಬಂದು ತನ್ನ ಸಹೋದರನ ಕಂಡುಕೊಂಡು ಬರಲು ಎಲ್ಲಿ ಹೋಗ್ತಾರೆ? ಇಸ್ರೇಲಿನ ಒಂದು ಕೂಟಕ್ಕೆ ಹೋಗ್ತಾರೆ. ಅವ್ರಿಗೆ ಅನ್ನ ಆಹಾರ ಕೊಡೋಕೆ, ಅವ್ರ ಸಹೋದರರಿಗೆ ಅನ್ನ ಆಹಾರ ಕೊಡಲು ಅವರು ಊಟ ಕೊಡೋಕೆ ಹೋಗ್ತಾರೆ, ಅನ್ನ ಆಹಾರ ಕೊಡೋಕೆ ಊಟ ಕೊಡೋಕೆ ಹೋಗ್ತಾರೆ. ಅವಾಗ ಯಾರೋ ಮಾತನಾಡಿದ್ದು, ಈ ಥರ ಫಿಲಿಸ್ತೀಯರಲ್ಲಿ ಒಬ್ರು ಗೋಲಿಯಾತನವ್ರು ಇದ್ದಾರೆ, ಅವ್ರನ್ನ ಸಾಯಿಸ್ಬೇಕು, ಇದನ್ನೇ ಸಾಯಿಸ್ಬೇಕು, ಆದರೆ ಇವರಿಂದ ಆಗ್ತಾಯಿಲ್ಲ ಅಂತ ಹೇಳಿ ದಾವೀದನು ಅರಿತುಕೊಳ್ತಾನೆ. ಆಗ ದಾವೀದನಿಗೆ ದೇವರು ಕೊಟ್ಟಿರುವಂಥ ಅಭಿಷೇಕದ ಮೂಲಕ ಆ ಗೋಲಿಯಾತನ ಸಾಯಿಸ್ತಾನೆ. ಆಮೇಲೆ ಇಸ್ರೇಲ್ ಸೈನಿಕರ ಜೊತೆ ಟ್ರೈನಿಂಗ್ ತಗೊಂಡು ಅವ್ರೇನ್ ಮಾಡ್ತಾರೆ, ಅನೇಕ ದೇವರಿಗೆ ಎದುರಾಗಿರುವ ಸೈನಿಕರನ್ನ, ಫಿಲಿಸ್ತೀಯರಾಗಲಿ ಅಮಲೇಕ್ಯರಾಗಲಿ ಅನೇಕ ಜನರನ್ನ ದಾವೀದ ಕೊಂದು ಹಾಕ್ತಾರೆ. ಆಗ ಒಂದು ಮಾತು ಹೊಕ್ಕಿತು, ಏನಂತ ಹೇಳಿದ್ರೆ ಸೌಲನು ಕೊಂದಿದ್ದು 1000, ದಾವೀದ ಕೊಂದಿದ್ದು 10,000 ಅಂತ. ಹಲ್ಲೆಲೂಯಾ. ಆ ಮಹಿಮೆ ಸೌಲನಿಂದ ದಾವೀದಕ್ಕೆ ಬಂತು. ಸೌಲು ಯಾರಾಗಿದ್ರು? ಅರಸನಾಗಿದ್ರು. ಇಸ್ರೇಲ ದೇಶವನ್ನು ಆಳುವ ಅರಸನಾಗಿದ್ರು. ಸೌಲನು ಆಳ್ವಿಕೆ ಮಾಡುವಾಗ ದೇವರು ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲ. ನಾವು ದೇವ್ರ ಮಾತು ಕೇಳ್ಬೇಕಾ ಕೇಳಬಾರ್ದಾ? ಕೇಳ್ಬೇಕು ತಾನೆ. ದೇವರು ಹೇಳಿದ ಮಾತುಗಳಿಗೆ ವಿಧೇಯರಾಗ್ಬೇಕು ತಾನೆ. ಹಲ್ಲೆಲೂಯಾ. ಸೌಲು ಯಾರಾಗಿದ್ರು? ಅರಸನಾಗಿದ್ರು. ಸೌಲನ ಹೆಸರಿನ ಅರ್ಥ ಏನು ಕೇಳಿ? ಕೇಳುವಿಕೆ. ಏನು? ಸೌಲ್ ಅನ್ನುವ ಹೆಸರಿನ ಅರ್ಥ ಬಂದು ಕೇಳುವಿಕೆ, ಪ್ರಾರ್ಥನೆ ಮಾಡುವಿಕೆ. ಹಲ್ಲೆಲೂಯಾ. ಆದ್ರೆ ಸೌಲನ ಅರಸನಾದ ಮೇಲೆ ದೇವರು ಯುದ್ಧಕ್ಕೆ ಹೋಗ್ಬಾಪ ಅಂದ್ರೆ ಯುದ್ಧಕ್ಕೆ ಹೋಗಿ ಅಲ್ಲಿ ಏನ್ ಮಾಡಬೇಕು? ಆ ವೈರಿಗಳನ್ನ ನಾಶ ಮಾಡ್ಬೇಕಂದ್ರೆ ಪೂರ್ತಿಯಾಗಿ ನಾಶ ಮಾಡೋದಿಲ್ಲ, ಸ್ವಲ್ಪ ನಾಶ ಮಾಡೋದು. ಅವ್ರ ಹತ್ರ ಇರೋ ಕುರಿಗಳು, ಮೇಕೆಗಳು, ಹಸು ಕರುಗಳು, ದನ ಕರುಗಳನ್ನ ತಗೊಂಡ್ಬಿಡೋದು. ಏನಕ್ಕಂತ ಕೇಳಿದ್ರೆ ನಮ್ಮ ಹೊಟ್ಟೆ ಹಸಿದೆ ತಿನ್ಬೇಕಂತ. ಆದ್ರೆ ಪ್ರವಾದಿಯಾದ ಸಾಮುವೇಲನು ಸೌಲಿಗೆ ಹೇಳಿ ಕಳಿಸಿರ್ತಾರೆ, ನೀವು ಆ ವೈರಿಗಳ ಕುಟುಂಬದಲ್ಲಿ ಯಾರನ್ನು ಬಿಡಬಾರ್ದು, ವೈರಿಗಳನ್ನ ಬಿಡಬಾರ್ದು, ಎಲ್ಲ ಕುರಿ ಮೇಕೆಗಳನ್ನ ಎಲ್ಲ ಸುಟ್ಟಾಕ್ ಬನ್ನಿ ಅಂತ. ಆದ್ರೆ ಸೌಲು ಅರ್ಧಂಬರ್ಧ ಕೆಲಸ ಮಾಡ್ಕೊಂಡ್ಬರ್ತಾರೆ. ಏನ್ ಮಾಡ್ತಾರೆ? ಅರ್ಧಂಬರ್ಧ ಕೆಲಸ. ಈಗಿನ ಕಾಲದಲ್ಲಿ ವಿಶ್ವಾಸಿಗಳು ಅಷ್ಟೇ, ಎಲ್ಲ ಮೆಸೇಜ್ಗಳು ಅರ್ಧಂಬರ್ಧ ಕೇಳೋದು, ಅರ್ಧಂಬರ್ಧ ಆರಾಧನೆ ಮಾಡೋದು, ಅರ್ಜೆಂಟ್ಗೆ ಎಲ್ಲ ಮಾಡೋದು, ಹೋಗ್ಬಿಡೋದು, ಅದ್ಭುತ ನಡೀಲಿಲ್ಲ ಅಂತ ಕುತ್ಕೊಂಡು ಅಳೋದು. ಆ ಥರ ಸೌಲನು ಮಾಡಿದಂತೆ ಎಲ್ಲ ಅವಿಧೇಯಾದ ಕಾರ್ಯಗಳನ್ನ ಮಾಡಿದಾಗ ಅವರು ಆ ಅಭಿಷೇಕ, ಆ ದೇವರ ಅಭಿಷೇಕ, ದೇವರ ಆತ್ಮ ಅವರನ್ನು ಬಿಟ್ಟು ಹೋಗ್ತದೆ. ಆಗ ದಾವೀದನನ್ನು ಸಾಮುಯೇಲ್ ಪ್ರವಾದಿಯವರು ಬಂದು ದಾವೀದನ ಅಭಿಷೇಕ ಮಾಡಿ, ದಾವೀದು ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡುವಾಗ ಅವರು ಎಲ್ಲ ವೈರಿಗಳನ್ನು ಜಯಿಸ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಜೀವನದಲ್ಲಿ ಏನ್ ಬೇಕು? ಜಯ ಬೇಕು. ಹಲ್ಲೆಲೂಯಾ. ದಾವೀದನು ದೇವರ ಮಾತಿಗೆ ವಿಧೇಯರಾಗಿ ದೇವರನ್ನು ಎಲ್ಲ ಕಾರ್ಯದಲ್ಲೂ ಮುಂದಿಟ್ಟು, ನಾನು ಇದು ಮಾಡಲೇ, ಇದು ಮಾಡಬಾರ್ದೆ ಅಂತ ಕೇಳಿ ಮಾಡತಕ್ಕಂಥ ಒಂದು ಅರಸನಾಗಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಜಿಕ್ಲಾಗ್ ಅನ್ನೋ ಪಟ್ಟಣದಲ್ಲಿ ಇವರು ವಾಸವಾಗಿರ್ತಾರೆ. 30ನೇ ಅಧ್ಯಾಯದಲ್ಲಿ ನಾವು ಇವಾಗ ಓದಿದ್ವಿ, 1 ರಿಂದ 8ರವರೆಗೂ. 29ನೇ ಅಧ್ಯಾಯದಲ್ಲಿ ದಾವೀದನು ಬಂದು ಫಿಲಿಸ್ತೀಯರಿಗೆ ಯಾಕೆ ಅವರು ಸಹಾಯ ಮಾಡಕ್ ಹೋಗ್ತಾ ಇದ್ದಾರೆ ಅಂದ್ರೆ, ಫಿಲಿಸ್ತೀಯರಿಗೆ ಒಂದು ವೈರಿಗಳಿದ್ರು, ಅವ್ರನ್ನ ಸಾಯಿಸ್ಲೆಂದು ದಾವೀದ ಮತ್ತೆ ಅವರ ಕೂಟ ಸೈನಿಕರು ಅವ್ರಿಗೆ ಸಹಾಯ ಮಾಡಕ್ ಹೋಗ್ತಾರೆ. ಆದ್ರೆ ಫಿಲಿಸ್ತೀಯರು ದಾವೀದನ ನಂಬಕ್ಕಾಗಲ್ಲ, ಆ ವೈರಿಗಳನ್ನ ಸಾಯಿಸ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಇವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಹಲ್ಲೆಲೂಯಾ. ಆದ್ರೆ ಫಿಲಿಸ್ತೀಯರ ಸೈನ್ಯವನ್ನು ಅನೇಕ ಬಾರಿ ದಾವೀದನು ಸೋಲಿಸಿದ್ದಾರೆ.
ನಮ್ಮ ವೈರಿಗಳು ಈ ದಿನದಲ್ಲಿ ಮಾಂಸದಲ್ಲಿ ರಕ್ತದಲ್ಲಿಲ್ಲ, ಆದರೆ ಹೇಗಿದ್ದಾರೆ? ದುರಾತ್ಮನ ಕೂಟಗಳು, ಅಂಧಕಾರ ಶಕ್ತಿಗಳು. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದಿರ್ತೀವಿ, ನಮ್ಮ ವೈರಿಗಳು ಯಾರು, ಶತ್ರುಗಳು ಯಾರು? ಮಾಂಸದಲ್ಲಿ ಬರೋದಿಲ್ಲ, ಮನುಷ್ಯನನ್ನು ಉಪಯೋಗಿಸಿ ಅಥವಾ ಯಾವುದೇ ಒಂದು ದುಷ್ಟ ಆತ್ಮಗಳನ್ನು ಉಪಯೋಗಿಸಿ, ಅದು ಕತ್ತಲೆಯ ದುರಾತ್ಮಗಳು ನಮ್ಮ ಎದುರಾಗಿ ನಿಲ್ಲುತ್ತವೆ. ಅವುಗಳನ್ನು ಸೋಲಿಸುವುದಕ್ಕೆ ನಮಗೆ ಬೇಕಾಗಿರೋದು ದೇವರ ಅಭಿಷೇಕ, ದೇವರ ಪವಿತ್ರಾತ್ಮನ ಹಲ್ಲೆಲೂಯಾ ಶಕ್ತಿ. ಹಲ್ಲೆಲೂಯಾ. ದೇವರ ಪವಿತ್ರಾತ್ಮನ ಶಕ್ತಿ. ಹೀಗೆ ದಾವೀದನ ಒಳಗೆ ದೇವರಿಟ್ಟಿರುವಂತಹ ಪವಿತ್ರಾತ್ಮನ ಶಕ್ತಿ ಏನ್ ಮಾಡ್ತದೆ ಅಂದ್ರೆ, ಪ್ರತಿ ಸಲ ಅವರಿಗೆ ಸಮಸ್ಯೆಗಳು ಹುಟ್ಟುವಾಗ ದೇವರ ಬಳಿ ಓಡ್ತಾ ಇದ್ರು. ಹಲ್ಲೆಲೂಯಾ. 8ನೇ ವಚನ ಇನ್ನೊಂದ್ಸಲ ನೋಡಿ, 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು, ಆತನು ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ದಾವೀದ ಮತ್ತು ಅವರ ಸೈನಿಕರನ್ನು, ಅವರ ಕುಟುಂಬದವರನ್ನು, ಅವರ ಜೊತೆ ಇದ್ದ ಎಲ್ಲ ದನ ಕರುಗಳು ಎಲ್ಲವನ್ನು ಯಾರದು? ಶತ್ರುಗಳು, ಅಮಲೇಕ್ಯರು. ಯಾರು? ಅಮಲೇಕ್ಯರು. ಅಮಲೇಕ್ಯರು ಅಂದ್ರೆ ಏನರ್ಥ ಅಂದ್ರೆ ಕತ್ತಲೆಯಲ್ಲಿ ಇರುವವರು. ಹಲ್ಲೆಲೂಯಾ. ಅನೀತಿಯ ಕಾರ್ಯ ಮಾಡುವವರು. ಫಿಲಿಸ್ತಿಯರ ಅಂದ್ರೆ ಯಾರಂದ್ರೆ, ಫಿಲಿಸ್ತಿಯರ ಅಂದ್ರೆ ಲೋಕ ಪ್ರಪಂಚದ ಮನುಷ್ಯರವರು, ಪ್ರಪಂಚದ ವಿಗ್ರಹಾರಾಧನೆ ಮಾಡುವವರು, ಪ್ರಪಂಚದ ಆಸೆಗಳ ಹುಟ್ಟಿಸುವಂತವರು ಫಿಲಿಸ್ತಿಯರು. ಅಮಲೇಕ್ಯರು ಯಾರಂದ್ರೆ ಕತ್ತಲಲ್ಲಿರುವವರು. ಈ ಕತ್ತಲಲ್ಲಿ ಇರುವವರು ದಾವೀದಿನ ಜನ ಯಾರು? ಬೆಳಕಲ್ಲಿರುವವರು, ದೇವರನ್ನು ಸೇವಿಸುವಂತವರು. ಹಲ್ಲೆಲೂಯಾ. ದೇವರ ನಾಮವನ್ನು ಮಹಿಮೆ ಪಡಿಸುವವರು ಯಾವತ್ತು? ಬೆಳಕಿನಲ್ಲಿರುವವರು. ನಿಜನಾ ಸುಳ್ಳ? ನಿಜ. ದೇವರನ್ನು ಆರಾಧನೆ ಮಾಡುವವರು ಯಾವತ್ತು ಬೆಳಕಾಗಿರ್ತೀವಿ. ಹಲ್ಲೆಲೂಯಾ. ನಾವು ಎಲ್ಲೂ ಹೋದ್ರೂ ಕೂಡ ಎಲ್ರಿಗೂ ಬೇಕಾಗಿರುವ ಆ ಬೆಳಕನ್ನು ನಾವು ಕೊಡ್ತಾ ಇರ್ತೀವಿ. ಆಮೆನ್. ಹಾಗೆ ದಾವೀದನ ಕುಟುಂಬದವರು ಜಿಕ್ಲಾಗ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು. ಈ ಕತ್ತಲೆಯ ಕಣ್ಣು ಮುಚ್ಚಲ್ಪಟ್ಟ ಅಮಲೇಕ್ಯರಲ್ಲಿ ಬಂದಾಗ, ಇವ್ರನ್ನ ಕಂಡಾಗ ಹೇಗಿರ್ತದಂದ್ರೆ ಎಲ್ಲ ಆಕರ್ಷಕವಾಗಿರ್ತದೆ, ಅಟ್ರಾಕ್ಟಿವ್ ಆಗಿರ್ತದೆ. ಹಲ್ಲೆಲೂಯಾ. ಇವಾಗ ನೀವು ಯಾವುದೇ ಒಂದು ನಾವು ವಿಗ್ರಹಾರಾಧನೆ ಮಾಡುವ ಸಮಯದಲ್ಲಿ ನಾವು ಎಲ್ಲ ನೋಡಿದಾಗೆಲ್ಲ ಯಾವುದು ಚೆನ್ನಾಗಿರೋದಿಲ್ಲ, ಆದರೆ ದೇವ್ರ ಮನುಷ್ಯರ ಹತ್ರ ಬಂದಾಗ ಅವ್ರಲ್ಲಿ ಏನೋ ವಿಶೇಷವಾದ ಕಾರ್ಯ ಇದೆ ಅಂತ ನಾವು ನೋಡ್ತೀವಿ. ಅದೇ ಥರ ನಾವು ಅಭಿಷೇಕ ಮಾಡಲ್ಪಟ್ಟ ಜನರಾದಾಗ ಕತ್ತಲೆಯಲ್ಲಿ ಇರುವ ಒಂದು ಕಾರ್ಯವನ್ನು ನಾವು ಮುಟ್ಟೋದಕ್ಕೆ ಹೋಗೋದಿಲ್ಲ, ಆದರೆ ಇನ್ನು ಮಹಿಮೆಯಾದ ಕಾರ್ಯ, ದೇವರ ಪ್ರಸನ್ನತೆ, ದೇವರ ಜ್ಯೋತಿಯನ್ನು ನಾವು ಹುಡುಕಿ ಹೋಗ್ತೀವಿ. ಹಲ್ಲೆಲೂಯಾ. ಹೀಗೆ ಅಮಲೇಕ್ಯರು ಆ ಪ್ರಾಂತದಲ್ಲಿ ನಾವು ಏನು ಮಾಡ್ಬೋದಂತ ಯೋಚನೆ ಮಾಡಿ ಅವ್ರು ಹುಡುಕ್ತಾ ಇದ್ದಾಗ ದಾವೀದನ ಕುಟುಂಬ, ದಾವೀದನ ಸೈನಿಕರ ಕುಟುಂಬವನ್ನು ನೋಡಿ ಅವ್ರನ್ನ ಸೆರೆ ಹಿಡ್ಕೊಂಡು ಹೋದ್ರು. ಆದರೆ ಇಲ್ಲಿ ನೋಡಿ, ದೇವರು ಯಾರನ್ನು ಕೂಡ ಸಾಯಲಿಕ್ಕೆ ಬಿಡಲಿಲ್ಲ. ಹಲ್ಲೆಲೂಯಾ. ಒಂದು ಮನುಷ್ಯ ಕೂಡ ಅಲ್ಲೇ ಸಾಯಲಿಕ್ಕೆ ಬಿಡಲಿಲ್ಲ. ಆಗ ಆ ಸೈನಿಕರು, ದಾವೀದ ರಾಜನು ಹಿಂತಿರುಗಿ ಬಂದು ಮನೇಲಿ ನೋಡಿದಾಗ ಯಾರು ಇರಲಿಲ್ಲ, ಕುಟುಂಬದವ್ರು ಯಾರು ಇರಲಿಲ್ಲ. ಆಗ ಅವರು ತುಂಬ ಹತ್ಕೊಂಡ್ರು. ನಮ್ಮ ಕುಟುಂಬದವರು, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಹೋದ್ರು. ವಸ್ತು ಹೋದ್ರೆ ಪರವಾಗಿಲ್ಲ, ಆದರೆ ನಾವು ಪ್ರೀತಿಸುವ ಒಂದು ಆತ್ಮ, ನಾವು ಪ್ರೀತಿಸುವ ನಮ್ಮ ಸಹೋದರ ಸಹೋದರಿಯರು ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ಹೆಂಗಿರ್ತದೆ? ಅದು ತುಂಬ ನೋವು ಕೊಡ್ತು, ಅವ್ರಿಗೆ ತುಂಬ ನೋವು ಕೊಡ್ತು. ಆಗ ದಾವೀದ ಜೊತೆ ಇದ್ದ ಸೈನಿಕರು ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಆಗಿದೆ ದಾವೀದಿಂದಾನೆ. ಅವ್ರ ಬುದ್ಧಿ ನೋಡಿ ಆಗಲೇ ಚೇಂಜ್ ಆಗ್ಬಿಡ್ತು. ನಾವು ವಿಶ್ವಾಸದಾಗ, ದೇವರನ್ನು ವಿಶ್ವಾಸ ಮಾಡುವಾಗ ಸ್ಥಿರ ಮನದುಳ್ಳದವರಾಗಿರಬೇಕು. ಸ್ಥಿರ ಮನ ನಮಗೆ ತುಂಬ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ಸ್ಥಿರವಾಗಿರಬೇಕು. ನಮ್ಮ ವಿಶ್ವಾಸ ಬಂದು ಒಂದು ಸಲ ಪ್ರಾರ್ಥನೆ ಮಾಡಿ ದೇವರು ಇದನ್ನ ಕೇಳ್ತಾರೆ ಅನ್ನೋದು, ಇನ್ನೊಂದ್ಸಲ ದೇವ್ರು ಕೇಳಿದ್ರು ಇಲ್ಲವೋ ಅನ್ನೋದು, ಆ ಥರ ಮಾಡಬಾರ್ದಂತೆ. ಹಲ್ಲೆಲೂಯಾ. ಇಲ್ಲಿ ದಾವೀದ ದೃಢ ಮನದುಳ್ಳವರಾಗಿದ್ರು, ಆದರೆ ಅವ್ರ ಜೊತೆ ಇದ್ದ ಸೈನಿಕರಿಗೆ ನೋಡಿ ಸ್ವಲ್ಪ ಹಾಗಾಯ್ತು. ಆಮೇಲೆ ದಾವೀದಿಗೆ ಎದುರಾಗಿ ನಿಂತ್ಕೊಂಡ್ಬಿಟ್ರು. ಅವ್ರನ್ನ ಕಲ್ಲೆಸ್ತು ಕುಂದಾಕ್ಬೇಕಂತ ಹೇಳಿ ಅವ್ರು ಏನು ಮಾಡ್ತಾರೆ? ಎಲ್ಲ ಪ್ಲಾನ್ ಮಾಡ್ತಾರೆ, ಅವರು ಮಾತನಾಡ್ಕೊಳ್ತಾರೆ. ಆದರೆ ದಾವೀದ್ ಏನು ಮಾಡ್ತಾರೆ ನೋಡಿ, ದೇವರ ಪ್ರಸನ್ನತೆ ಒಳಗೆ ಹೋಗ್ತಾರೆ. ಹಲ್ಲೆಲೂಯಾ. ನಮಗೆ ಕಷ್ಟವೋ ನಷ್ಟವೋ ಯಾವುದೇ ಒಂದು ಕಾರ್ಯದಲ್ಲೂ ಕೂಡ ನಾವೇನು ಮಾಡಬಾರ್ದು? ತಾಳ್ಮೆಯನ್ನು ಬಿಟ್ಟು ಬಿಡಬಾರದು. ಅವಾಗ ದಾವೀದ್ ಕೂಡ ಎಷ್ಟು ಒಂದು ಪರಾಕ್ರಮಶಾಲಿ ಅಲ್ವಾ? ಹಲ್ಲೆಲೂಯಾ.
ಎಷ್ಟು ಜನನ ಅವ್ರು ಸಾಯಿಸಿದ್ದಾರೆ. ಸೌಲನ ಕೊಂದಿದ್ದು 1000, ದಾವಿದ ಕೊಂದಿದ್ದು 10,000. ದಾವಿದ ಕತ್ತಿ ಎತ್ತಿದ್ರೆ ಸಾಕು, ಒಂದೇ ಸಲ 100 ಜನನ ಸಾಯಿಸ್ಬಿಡ್ತಾರೆ. ಅಷ್ಟು ಪರಾಕ್ರಮಶಾಲಿ, ಅಷ್ಟು ಅಭಿಷೇಕ ಹೊಂದಿದ ಮನುಷ್ಯ ಏನ್ ಮಾಡ್ತಾರೆ? ಸುಮ್ಮನೆ ಇರ್ತಾರೆ. ಆ ಸಮಯದಲ್ಲಿ ಅವರ ಜೊತೆ, ಅವರ ಸಂಗಡ ಇದ್ದ ಸೈನಿಕರ ವಿರುದ್ಧ ಅವರು ಏನು ಮಾತನಾಡಲಿಲ್ಲ. ಅದ್ರ ಬದಲಾಗಿ ದೇವರ ಪ್ರಸನ್ನತೆ ಒಳಗೆ ಹೋಗ್ತಾರೆ. ಹಲ್ಲೆಲೂಯ. ದೇವರನ್ನು ನೋಡಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯ. ದೇವರೇ, ನಾನು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಎಂದು ಕೇಳಲು ಹೋಗ್ತಾರೆ. ಆಮೇನ್. ಅವರ ಹೃದಯವನ್ನು ದೇವರ ಬಳಿ ಬಿಚ್ಚಿಡಲು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ದೇವ ಜನರೇ, ನೀವು ಅಳುವ ಒಂದೊಂದು ಕಣ್ಣೀರು ಕೂಡ ದೇವರ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಆಮೇನ್. ಹಲ್ಲೆಲೂಯ. ನಿಮ್ಮ ಕಷ್ಟದಲ್ಲಿ ನೀವು ಹತ್ಕೊಂಡಿದ್ದೀರಿ, ನಿಮ್ಮ ಹೃದಯಕ್ಕೆ ಭಾರವಾದ ಸಮಯದಲ್ಲಿ ನೀವು ಹತ್ಕೊಂಡಿದ್ದೀರಿ. ದೇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಜವಾಬ್ ಕೊಡ್ತಾರೆ, ಅದ್ಭುತ ಮಾಡ್ತಾರೆ. ಆಮೇನ್. ಅದ್ಭುತ ಮಾಡುವ ದೇವರು ನಮ್ಮೊಳಗಿರುವಾಗ ನಾವು ಯಾವುದಕ್ಕೂ ಭಯ ಪಡಬಾರ್ದು. ಆಮೇನ್. ಹಲ್ಲೆಲೂಯ. ಇಲ್ಲಿ ದಾವೀದನ ಮೇಲೆ ಇದ್ದ ಆ ಅಭಿಷೇಕದ ಒಳಗೆ ಆ ಅಭಿಷೇಕ ಏನ್ ಮಾಡ್ತಾ ಇದೆ? ಅವರನ್ನು ದೇವರ ಬಳಿಗೆ ಕರ್ಕೊಂಡು ಹೋಗ್ತಾ ಇದೆ. ಹಲ್ಲೆಲೂಯ. ದಾವೀದಿಗಿದ್ದ ಅನುಭವದಲ್ಲಿ ಎಷ್ಟೋ ವೈರಿಗಳನ್ನ ಸಾಯಿಸಿದ್ರು, ಎಷ್ಟೋ ಪಟ್ಟಣಕ್ಕೆ ಹೋದ್ರು. ಇಂಡಿಯಾ ದೇಶ ಫುಲ್ ಹೋಗ್ಬೋದು, ಪ್ರಪಂಚ ಫುಲ್ ನಾವು ನೋಡ್ಬೋದು. ಅಷ್ಟು ಅನುಭವ ಇದ್ರೂ ಕೂಡ ದೇವರ ಪ್ರಸನ್ನತೆ, ದೇವರ ಮಾತಿಗಾಗಿ ನಾವು ಕಾಯಬೇಕು. ಹಲ್ಲೆಲೂಯ. ನಿನಗೆ ಎಷ್ಟೇ ಅನುಭವ ಇದ್ರೂ ಪರವಾಗಿಲ್ಲ, ನನಗೆ ಈ ಕಾರ್ಯದಲ್ಲಿ ನನಗೆ ಎಲ್ಲ ಐಡಿಯಾ ಗೊತ್ತು, ನನಗೆ ಇದನ್ನ ಹೆಂಗ್ ಮಾಡ್ಬೇಕಂತ ಜ್ಞಾನ ಇದೆ ನನಗೆ ಅಂತ ಹೇಳ್ಬೋದು. ಆದರೆ ದೇವರ ಚಿತ್ತದ ಒಳಗಾಗಿ ಏನ್ ನಡಿಬೇಕೋ ಅದನ್ನೇ ದೇವರು ಮಾಡ್ಕೊಡೋದು. ಆಮೇನ್. ನೋಡಿ, ದೇವರ ಪ್ರಸನ್ನತೆಯಲ್ಲಿ ಅವರು ಕಾಯ್ತಾ ಇದ್ದಾರೆ. ಅಲ್ಲಿ ಆ ಯಾಜಕರಿಗೆ ಹೇಳ್ತಾ ಇದ್ದಾರೆ, ನೋಡಿ, ಆ ಎಫೋದನ್ನು ತಗೊಂಬ. ಎಫೋದ್ ಅನ್ನೋದು ಯಾಜಕರಿಗೆ ಕೊಡಲ್ಪಟ್ಟ ವಿಶೇಷವಾದ ಅಂಗಿ. ಆಮೇಲೆ ಇವತ್ತು ರೋಮನ್ ಕ್ಯಾಥಲಿಕ್ ಬಿಷಪ್ಸ್, ಡಯಸಿಸ್ ಇವರೆಲ್ಲ ನೋಡಿದ್ರೆ ವಿಶೇಷವಾದ ಅಂಗಿ ಉಟ್ಕೊಂಡಿರ್ತಾರೆ. ನೀವು ನೋಡಿರ್ಬೋದು, ದೊಡ್ಡ ಅಂಗಿ ಉಟ್ಕೊಂಡಿರ್ತಾರೆ. ಅವ್ರಿಗೆ ಏನೋ ಆ ಕಾಲದಲ್ಲಿ 12 ಗೋತ್ರಗಳ 12 ಕಲ್ಲುಗಳು ಎದೆ ಮೇಲಿತ್ತು ಆ ಅಂಗಿಯಲ್ಲಿ. ಆಮೇಲೆ ಹಣೆಯಲ್ಲಿ ಒಂದು ಮಣಿಗಳು ಕಟ್ಟಿಯ ಇಲ್ಲೊಂದು ಪಟ್ಟ ತರ ಒಂದು ಕಟ್ತಾ ಇದ್ರು. ಆಯ್ತಾ? ಅದು ದೇವರಿಗೆ ಸ್ತುತಿ ಮಾಡುವ ಅಂಗಿ. ದೇವರ ಜೊತೆ ಏನ್ ಮಾಡಬೇಕು? ಮಾತನಾಡಬೇಕು. ದೇವರ ಜೊತೆ, ದೇವರಿಗೋಸ್ಕರ ನಾವು ಕಾಯುವ ಅಂಗಿ ಅದು, ಅಭಿಷೇಕ ಹೊಂದಿದ ಅಂಗಿ. ಅವಾಗ ದಾವೀದನು ಕೇಳ್ತಾನೆ, ಈ ಎಫೋದನ್ನು ತಗೊಂಬ, ನಾನು ಇದನ್ನು ಹಾಕೊಂಡು ದೇವರ ಮುಂದೆ ನಾವು ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು? ಹೊಸ ಒಡಂಬಡಿಕೆಯ ಮಕ್ಕಳಾದ ನಾವು ಪರಿಶುದ್ಧತೆಯಿಂದ ಹೋಗ್ಬೇಕು. ಆಮೇನ್. ಪರಿಶುದ್ಧ ಅಂಗಿಯನ್ನು ಧರಿಸ್ಕೊಂಡು ಹೋಗ್ಬೇಕು. ಹಲ್ಲೆಲೂಯ. ಸ್ತುತಿಯ ಅಂಗಿಯನ್ನು ಧರಿಸ್ಕೊಂಡು ಹೋಗ್ಬೇಕು. ಆಮೇನ್. ದೇವರು ಕೊಟ್ಟಿದ್ದಾರೆ ನಮ್ಗೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ವಿಶ್ವಾಸ ಇದೆಯಾ? ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ಆದ್ರೆ ದುರಾತ್ಮನ ಕಣ್ಣಿಗೆ ಕಾಣ್ತದೆ. ಎಲ್ಲ ಅಂಧಕಾರ ಶಕ್ತಿಗಳಿಗೆ ಕಾಣ್ತದೆ. ಇವ್ರು ಯಾರು? ದೇವರ ಮಕ್ಕಳು, ದೇವರ ಮಹಿಮೆಯನ್ನು ಹೊಂದಿಕೊಂಡಿರುವ ಮಕ್ಕಳು, ಆ ಅಂಗಿಯನ್ನು ಹೊಂದಿಕೊಂಡಿರುವ ಮಕ್ಕಳು. ಹಲ್ಲೆಲೂಯ. ಗ್ಲೋರಿ.